ಹಲೋ ಗೈಸ್, ಹೇಗಿದ್ದೀರಾ? ಫ್ಲವರ್ ನೋಡಿ, ಕೇಪಲ ಹೂ ಅಂತ ಹೇಳ್ತಾರೆ, ನಿಮ್ಮ ಭಾಷೆಯಲ್ಲಿ ಅಂತ ಹೇಳ್ತಾರೆ ಹೇಳಿ. ಇಲ್ಲಿ ನೋಡಿ ಗೈಸ್, ಪುನರ್ಪುಳಿಯ ಗಿಡ. ಇದು ಹಾರ್ಡ್ ವರ್ಕರ್ ಅಂದೆ ನಮ್ಮ ಮನೆಯ ಸಣ್ಣ ಪುಟಾಣಿ. ಅಜ್ಜಿಯೊಟ್ಟಿಗೆ ಕಟ್ಟಿಗೆ ತರ್ತಾ ಇದ್ದಾನೆ, ಎಳೆದುಕೊಂಡು ಬರ್ತಾ ಇದ್ದಾನೆ. ಅಮ್ಮ ಮನೆಯಲ್ಲಿ ಹುಡುಕ್ತಾ ಇದ್ದಾರೆ, ಅವನಿಲ್ಲಿ ಹೋದ ಅಂತ. ಅವನು ಇಲ್ಲಿ ನೋಡಿದರೆ ಅಜ್ಜಿಯೊಟ್ಟಿಗೆ ಬಂದಿದ್ದಾನೆ. ನಿನ್ನೆ ತಾನೇ ಚಂದ್ರಗ್ರಹಣ ಸಂಭವಿಸಿ ಇವತ್ತು ತುಂಬನೇ ಬಿಸಿಲು. ದೂರದಿಂದ ನನ್ನ ಅಮ್ಮನ ಮನೆಯ ವ್ಯೂಸ್ ಈ ರೀತಿ ಉಂಟು. ಏನು ನೋಡಿ, ಇದ್ರದ್ದು ಪದಾರ್ಥ ಮಾಡ್ತಾರೆ, ತೊಜಂಕ್ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಇದಕ್ಕೆ ಕನ್ನಡದಲ್ಲಿ ಅಂತ ಹೇಳ್ತಾರೆ, ಗೊತ್ತಿದ್ರೆ ಹೇಳಿ. ಈ ಎಲೆಯಿಂದ ಪತ್ರೊಡೆ ಮಾಡ್ತಾರೆ, ಪತ್ರೊಡ್ಡೆಯ ಎಲೆ. ಪೈರು ಹೇಗೆ ಕಾಣಿಸ್ತಾ ಉಂಟು. ವ್ಯೂಸ್ ಅಂದ್ರೆ ವ್ಯೂಸ್. ಇದು ನಮ್ಮ ತುಳಸಿಯ ಗಿಡ. ತುಳಸಿಯ ಎಲೆಗಳುಂಟಲ್ಲ, ಶೀತ, ಜ್ವರ, ಕೆಮ್ಮು ಮೊದಲಾದ ರೋಗಗಳಿಗೆ ಔಷಧಿಯಾಗಿ ಉಪಯೋಗಿಸ್ತಾರೆ ಇದನ್ನು. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ. ಮನೆಯ ಸುತ್ತಮುತ್ತ ತುಳಸಿ ಗಿಡವನ್ನು ನೆಟ್ಟರೆ ತುಂಬ ಯೂಸ್ಫುಲ್, ಯಾಕಂದರೆ ನಾವು ಅನಾರೋಗ್ಯ ಬೀಳುವುದು ತಪ್ಪುತ್ತದೆ. ನೆಟ್ಟು ನೋಡಿ, ಇದೊಂದು ಈ ರೆಮಿಡೀಸ್ ಉಂಟಲ್ಲ ತುಂಬ ಯೂಸ್ಫುಲ್ ಆಗಿದೆ. ಮನೆಯ ಸುತ್ತಮುತ್ತ ತುಳಸಿ ಗಿಡವನ್ನು ನೆಡಬೇಕು, ನೆಗೆಟಿವಿಟಿ ಇದ್ದದ್ದು ಓಡಿ ಹೋಗ್ತದೆ.